ದೇಶದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಗಮನ ಸೆಳೆದಿರುವ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಎಕ್ಸಿಟ್ ಪೋಲ್ ಮತಗಟ್ಟೆ ಸಮೀಕ್ಷೆ ಇದೀಗ ಪ್ರಕಟ ಆಗಿದೆ. ಇದರ ಪ್ರಕಾರ 3 ರಾಜ್ಯಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರಲಿದೆ. ಅದೇ ರೀತಿ ತಮಿಳುನಾಡಿನಲ್ಲಿ ಡಿಎಂಕೆ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ. ಇದರಲ್ಲಿ ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವೆ ನೇರ ಫೈಟ್, ತೀರಾ ಟೈಟ್ ಫೈಟ್ ಉಂಟಾಗಿದ್ದು, ಇಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರಕ್ಕೇರಿ ಇತಿಹಾಸ ಸೃಷ್ಟಿಸಲಿದೆ ಅಂತ ಮತಗಟ್ಟೆ ಸಮೀಕ್ಷೆಗಳು ತಿಳಿಸ್ತಾ ಇದೆ. ಹಾಗಾದ್ರೆ ಪೋಲ್ ಆಫ್ ಪೋಲ್ ಮತಗಟ್ಟೆ ಸಮೀಕ್ಷೆಗಳ ಸಮೀಕ್ಷೆ ಒಟ್ಟಾರೆ ಸರಾಸರಿ ಏನ್ ಹೇಳುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೆಯ ರಾಜ್ಯ ಪಶ್ಚಿಮ ಬಂಗಾಳ. ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ರಾಜ್ಯ ಇದಾಗಿದೆ. ಸೊ ಇಲ್ಲಿ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವೆ ನೇರ ಫೈಟ್ ಉಂಟಾಗಿರುವಂತದ್ದು. ಸೊ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಕ್ಷೇತ್ರ 294 ಇದೆ. ಇಲ್ಲಿ ಅಧಿಕಾರಕ್ಕೆ ಬರಬೇಕಿದ್ರೆ ಯಾವುದೇ ಪಕ್ಷ 148 ಕ್ಷೇತ್ರಗಳಲ್ಲಿ ಜಯಗಳಿಸಬೇಕಾಗುತ್ತೆ. ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ 145 ಕ್ಷೇತ್ರಗಳಲ್ಲಿ ಜಯಗೆ ಬೇರೆ ಬರೆಸುವಂತ ಸಾಧ್ಯತೆ ಇದೆ. ಅದೇ ರೀತಿ ಟಿಎಂಸಿ ಕೂಡ 145 ಕ್ಷೇತ್ರಗಳಲ್ಲಿ ವಿನ್ ಆಗುವ ಚಾನ್ಸ್ ಇದೆ. ಇತರೆ 4 ಸೀಟುಗಳು ಪಾಲಾಗುವ ನಿರೀಕ್ಷೆ ಇದೆ. ಅದೇ ರೀತಿ ತಮಿಳುನಾಡಿನಲ್ಲಿ ಒಟ್ಟು ಕ್ಷೇತ್ರ 234 ಇದೆ. ಮ್ಯಾಜಿಕ್ ನಂಬರ್ 118. ತಮಿಳುನಾಡಿನಲ್ಲಿ SPA 122, NDA 95, ಇತರೆ 17. ಸೊ ಅಂದ್ರೆ ಇಲ್ಲಿ ಮತ್ತೆ DMK ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಅದೇ ರೀತಿ ಅಸ್ಸಾಂನಲ್ಲಿ ಪೋಲ್ ಆಫ್ ಪೋಲ್ ಏನ್ ಹೇಳುತ್ತಂದ್ರೆ ಒಟ್ಟು ಕ್ಷೇತ್ರ 126 ಇದೆ. ಅದರಲ್ಲಿ ಮ್ಯಾಜಿಕ್ ನಂಬರ್ 64. ಬಿಜೆಪಿ 92 ಕ್ಷೇತ್ರಗಳಲ್ಲಿ ಬಹಳ ಅದ್ಭುತವಾದ ಜಯ ಗಳಿಸುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ 30 ಮತ್ತು ಇತರರು 4 ಕ್ಷೇತ್ರಗಳಲ್ಲಿ ಜಯಗಳಿಸುವ ಸಾಧ್ಯತೆ ಇದೆ. ಅದೇ ರೀತಿ ಕೇರಳದಲ್ಲಿ ಇಲ್ಲಿ ಒಟ್ಟು ಕ್ಷೇತ್ರ 140 ಇದೆ. 71 ಮ್ಯಾಜಿಕ್ ನಂಬರ್. UDF ಅಂದ್ರೆ ಕಾಂಗ್ರೆಸ್ ನೇತೃತ್ವದ UDF 72 ಕ್ಷೇತ್ರಗಳಲ್ಲಿ ಹಾಗೂ LDF ಎಡಪಕ್ಷ ನೇತೃತ್ವದ LDF 63 ಕ್ಷೇತ್ರಗಳಲ್ಲಿ ಜಯಗಳಿಸಲಿದೆ ಅಂತ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ. ಇತರರಿಗೆ 5 ಸೀಟುಗಳು ದೊರಕುವ ನಿರೀಕ್ಷೆ ಇದೆ. ಅದೇ ರೀತಿ ಪುದುಚೇರಿಯಲ್ಲಿ, ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಒಟ್ಟು 30 ಕ್ಷೇತ್ರಗಳು ಇದೆ. ಮ್ಯಾಜಿಕ್ ನಂಬರ್ 16. NDA 19 ಕ್ಷೇತ್ರಗಳಲ್ಲಿ ಹಾಗೂ SPA 8 ಕ್ಷೇತ್ರಗಳಲ್ಲಿ ಜಯಗಳಿಸುವ ನಿರೀಕ್ಷೆ ಇದೆ. ಇತರರೊಂದು 3 ಕ್ಷೇತ್ರಗಳಲ್ಲಿ ವಿನ್ ಆಗುವ ಸಾಧ್ಯತೆ ಇದೆ ಅಂತ ಮತಗಟ್ಟ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಹಾಗಾಗಿ ದೇಶದ ಅತ್ಯಂತ ಕುತೂಹಲವನ್ನು ಕೆರಳಿಸುವಂತಹ ಚುನಾವಣೆ ಇದಾಗಿದ್ದು, ಮುಂಬರುವ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತಾನೆ ಇದನ್ನ ಪರಿಗಣಿಸಲಾಗ್ತಾ ಇದೆ. ಹಾಗಾಗಿ NDA ಕೂಡ ಇದು ಬಹಳ ಪ್ರತೀಕ್ಷೆಯ ಹಣಾಹಣಿಯಾಗಿದೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚಿಸುವ ಮೂಲಕ ಒಂದು ಹೊಸ ಇತಿಹಾಸವನ್ನ ನಿರ್ಮಿಸುವ ನಿರೀಕ್ಷೆ ಇದೆ. ಸತತ 3 ಬಾರಿಗೆ ಅಧಿಕಾರದಲ್ಲಿರುವ ತೃಣಮೂಲ ಕಾಂಗ್ರೆಸ್ ಸಾಕಷ್ಟು ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಬಹುತೇಕ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಮತ್ತು TMC ನಡುವೆ ಸಮಬಲದ ಜಿದ್ದಾಜಿದ್ದಿಯಲ್ಲಿದೆ. ಸಮಬಲ ಅಂದ್ರೆ ಅಲ್ಲಿ ಬಿಜೆಪಿ ಅಧಿಕಾರ ಗಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಈ ಚುನಾವಣಾ ಸಮೀಕ್ಷೆಗಳು ಮತ್ತು ತಂತ್ರಜ್ಞರು ಹೇಳ್ತಾ ಇದ್ದಾರೆ. ಅದೇ ರೀತಿ ತಮಿಳುನಾಡಿನಲ್ಲಿ ಆಡಳಿತಾರೂಢ DMK ನೇತೃತ್ವದ ಜಾತ್ಯತೀತ ಪ್ರಗತಿಪರ ಒಕ್ಕೂಟ ಇದು ಅಧಿಕಾರ ಹಿಡಿಯುವಂತ ಸಾಧ್ಯತೆ ಇದೆ. SPA ಅಂತ ಹೇಳ್ತಾರೆ. ಇದು ಅಧಿಕಾರವನ್ನ ಹಿಡಿಯುವಂತಹ ನಿರೀಕ್ಷೆ ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಅದೇ ರೀತಿ ಕೇರಳದಲ್ಲಿ ಕಾಂಗ್ರೆಸ್ ಬೆಂಬಲಿತ UDF ಬಹುಮತ ಪಡೆಯಲಿಕ್ಕಿದ್ದು, ಎಡಪಕ್ಷ ಆಧಾರಿತ LDF ಅಧಿಕಾರವನ್ನ ಕಳೆದುಕೊಳ್ಳುವಂತಹ ನಿರೀಕ್ಷೆ ಕೂಡ ಉಂಟಾಗಿದೆ. ಸೊ ಹಾಗಾಗಿ ಒಟ್ಟು 824 ಕ್ಷೇತ್ರಗಳಿಗೆ ಈ ಚುನಾವಣೆ ನಡೆದಿತ್ತು. ಈಗ ಈ ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಯ ಇದರಲ್ಲಿ ಏನು ಭದ್ರವಾಗಿದೆ ಅಂತ ಹೇಳ್ಬೋದು. ಸೊ ಒಟ್ಟಲ್ಲಿ ಈ ಚುನಾವಣೆ ಸಾಕಷ್ಟು ಸ್ವಾರಸ್ಯಗಳು, ರಾಜಕೀಯ ಧ್ರುವೀಕರಣ ಬದಲಾಗುವಂತಹ ಸೂಚನೆಗಳನ್ನು ಕೊಟ್ಟಿದೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ನಾನಾ ಕಾರಣಗಳಿಗೋಸ್ಕರ ಇದು ಬಾಂಗ್ಲಾದೇಶದ ಜೊತೆಗೆ ಗಡಿಯನ್ನು ಹೊಂದಿಕೊಂಡಿರುವಂತಹ ರಾಜ್ಯ ಮತ್ತು ಆ ರಾಜ್ಯದಲ್ಲಿ TMC ಸತತ 3 ಬಾರಿಗೆ ಅಧಿಕಾರದಲ್ಲಿತ್ತು. ಸಾಕಷ್ಟು ಆಡಳಿತ ವಿರೋಧಿ ಅಲೆಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ರು. ಜನ ವೋಟ್ ಹಾಕ್ಲಿಕ್ಕೆ ಭಯ ಪಡ್ತಾ ಇದ್ದಂತ ಸಿಚುವೇಶನ್. ಆದ್ರೆ ಈ ಸಾರಿ ಅಲ್ಲಿ ಚುನಾವಣೆಯ ಸಂದರ್ಭ ಕೇಂದ್ರ ಸರ್ಕಾರ ಬಹಳ, ಚುನಾವಣಾ ಆಯೋಗಕ್ಕೆ ಧನ್ಯವಾದ ಹೇಳಬೇಕು, ಬಹಳ ಚೆನ್ನಾಗಿ ಅದ್ಭುತವಾಗಿ ಅಲ್ಲಿ ಚುನಾವಣೆಯನ್ನ ಮಾಡಿದ್ರು. ಶಾಂತಿಯುತವಾಗಿ, ಇಲ್ಲದೆ ಹೋದ್ರೆ ಎಷ್ಟು ಹಿಂಸಾಚಾರ ನಡೀತಾ ಇದೆ ಹೇಳೋಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ TMC ಬೆಂಬಲಿತ ಗೂಂಡಾಗಳ ದರ್ಪವನ್ನ ನಾವು ನೋಡ್ತೀವಿ. ಆದ್ರೂ ಕೂಡ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ
ಬಹಳ ಯಶಸ್ವಿಯಾಗಿ ಅಲ್ಲಿ ಚುನಾವಣೆಯನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಅಂಥ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ನ್ಯಾಯಬದ್ಧವಾಗಿ ನಿಷ್ಪಕ್ಷಪಾತವಾಗಿ ಮತದಾರರಿಗೆ ಅವರ ಹಕ್ಕನ್ನು ಚಲಾಯಿಸಲಿಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು. ಅಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ, ಚುನಾವಣಾ ದಿನಾಂಕ ಅನೌನ್ಸ್ ಆದ ತಕ್ಷಣ ಮುಖ್ಯ ಕಾರ್ಯದರ್ಶಿ ಮತ್ತು ಅಲ್ಲಿನ ಪ್ರಭಾವಿ ಪೊಲೀಸ್ ಅಧಿಕಾರಿಗಳನ್ನು ಆಯಕಟ್ಟಿನ ಸ್ಥಳದಲ್ಲಿ ಇದ್ರವರು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಲಾಯಿತು. ಚುನಾವಣಾ ಆಯೋಗ ಬಹಳ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಸೊ ಕೇಂದ್ರ ಪಡೆಯ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ಈ ಚುನಾವಣೆಯನ್ನ ಶಾಂತಿಯುತವಾಗಿ ನಡೆಸಲಿಕ್ಕೋಸ್ಕರ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಏರ್ಪಡಿಸಿದ್ರು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಜನರು ಶಾಂತಿಯುತವಾಗಿ ತಮ್ಮ ಹಕ್ಕನ್ನ, ಮತದಾನದ ಪವಿತ್ರ ಕರ್ತವ್ಯವನ್ನ ನೆರವೇರಿಸಲಿಕ್ಕೆ ಅನುವನ್ನು ಕಲ್ಪಿಸಲಾಯಿತು. ಸೊ ಇನ್ನೇನು ಫಲಿತಾಂಶ ಮಾತ್ರ ಪ್ರಕಟ ಆಗಲಿಕ್ಕೆ ಬಾಕಿ ಇದೆ. ಜನ ಅಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತ ಸಮೀಕ್ಷೆಗಳು ತಿಳಿಸ್ತಾ ಇದೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ DMKಗೆ ಪ್ರಯಾಸದ ಅಧಿಕಾರ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ DMK ಮತ್ತೆ ಮರಳಿ ಅಧಿಕಾರಕ್ಕೆ ಬರುವಂತಹ ಸೂಚನೆ ಲಭಿಸಿದ್ರು ಕೂಡ ಅಷ್ಟು ಈಸಿ ಆಗಿಲ್ಲ. ನಟ ವಿಜಯ್ ಅವರ TVK ಕಿಂಗ್ ಮೇಕರ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಸಮೀಕ್ಷೆಗಳಲ್ಲಿ ಒಂದು ತ್ರಿಕೋನ ಸ್ಪರ್ಧೆಯಲ್ಲಿ ಉಂಟಾಗಿದೆ ಅನ್ನುವಂಥದ್ದು. ಸೊ ಮತ್ತೊಂದು ಕಡೆ ದಶಕದ ಬಳಿಕ UDF ಕೇರಳದಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಅನ್ನುವಂಥ. ಕೇರಳದಲ್ಲಿ 10 ವರ್ಷಗಳ ಕಾಲ ಎಡಪಕ್ಷ ನೇತೃತ್ವದ LDF ಅಧಿಕಾರದಲ್ಲಿತ್ತು. ಪಿಣರಾಯಿ ವಿಜಯನ್ ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ 10 ವರ್ಷಗಳ ಬಳಿಕ ಅಲ್ಲಿ ಮತ್ತೆ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರುವಂತಹ ಚಾನ್ಸಸ್ ಇದೆ. ಮ್ಯಾಟ್ರಿಚ್, ಪೀಪಲ್ ಪ್ಲಸ್, ಪಿಮಾರ್ಕ್, ಆಕ್ಸಿಸ್ ಮೈ ಇಂಡಿಯಾ ಸೇರಿದಂಥ 5 ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಬರಬಹುದು ಅಂತ ತಿಳಿಸಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ನಾವು ಗಮನಿಸೋದಿದ್ರೆ ಈ ಸಾರಿ ತುಂಬ 90% ಮೇಲೆ ದಾಖಲೆಯ ಮತದಾನ ಆಗಿತ್ತು. ಜನ ನಿರ್ಭೀತರಾಗಿ ಮತಗಟ್ಟೆಗೆ ಬಂದು ತಮ್ಮ ವೋಟನ್ನು ಚಲಾಯಿಸಿದ್ರು. ಸೊ ಹಾಗಾಗಿ ಇದು BJPಗೆ ಅನುಕೂಲ ಮಾಡಿಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಹಿಂದೆಲ್ಲ ಏನಾಗ್ತಾ ಇತ್ತು ಅಂದರೆ ತೃಣಮೂಲ ಕಾಂಗ್ರೆಸ್ನ ಗೂಂಡಾಗಳು ಮತಗಟ್ಟೆಗೆ ವೋಟ್ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ. ವೋಟ್ ಹಾಕೋದಿದ್ರೆ ಟೀಮ್ಸ್ಗೆ ಹಾಕಿ, ಇಲ್ಲಾಂದ್ರೆ ಗೆಟ್ ಔಟ್ ಅನ್ನುವಂಥ ಒಂದು ಗೂಂಡಾಗಿರಿಯನ್ನ ಮಾಡ್ತಾ ಇದ್ರು. ಸೊ ಇದರ ಪರಿಣಾಮವಾಗಿ ಇದಾಗ್ತಾ ಇತ್ತು. ಜೊತೆಗೆ ಅಲ್ಲಿ SIR ಮೂಲಕ ಈ ನಕಲಿ ಮತದಾನವನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತು. ಸೊ ಇದರಿಂದ ಆಗಿ ಕೂಡ ಇದು NDAಗೆ ಅನುಕೂಲಕರ ಆಗಲಿದೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅಫ್ಕೋರ್ಸ್ SIR ಅಂದರೆ ಯಾವುದೇ ಪಕ್ಷಭೇದ ಇಲ್ಲ. ಅಲ್ಲಿ ನಕಲಿ ವೋಟ್ ತಡೆ ಮಾಡಲಿಕ್ಕೆ ಅಲ್ಲಿನ ಮತದಾರರ ಚೀಟಿಗಳ ಒಂದು ಸ್ವಚ್ಛತಾ ಕಾರ್ಯ ಅಂತಾನೆ ಹೇಳ್ಬೋದು. ಸೊ ಅದನ್ನ ಚುನಾವಣಾ ಆಯೋಗ ಬಹಳ ಅಚ್ಚುಕಟ್ಟಾಗಿ ಮಾಡಿತ್ತು. ಲಕ್ಷಾಂತರ ಮಂದಿ ನಕಲಿ ವೋಟರ್ಗಳನ್ನ ಆ ಲಿಸ್ಟ್ನಿಂದ ಹೊರಗಿಡುವಂಥ ಪ್ರಕ್ರಿಯೆಯನ್ನ ಸರ್ಕಾರ, ಮುಖ್ಯವಾಗಿ ಚುನಾವಣಾ ಆಯೋಗದ ಸಿಬ್ಬಂದಿ ಅದನ್ನ ನೆರವೇರಿಸಿದ್ರು. ಸೊ ಹೀಗಾಗಿ ಅರ್ಹ ಮತದಾರರು ಮಾತ್ರ ಮತ ಚಲಾಯಿಸಬೇಕು. ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಅಚ್ಚುಕಟ್ಟಾಗಿ ಉಳಿಬೇಕಿದ್ರೆ ಇದೆಲ್ಲ ಈ ರೀತಿಯ ಸುಧಾರಣಾ ಕ್ರಮಗಳು ಅಗತ್ಯ ಇದೆ. ಸೊ ಹಾಗಾಗಿ SIRನಿಂದ ಚುನಾವಣಾ ವ್ಯವಸ್ಥೆ ಪಾರದರ್ಶಕವಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಇದೆಲ್ಲ ಕೂಡ ಅಲ್ಲಿ ಪರಿಣಾಮ ಆಗಿರ್ಬೋದು. ಅಫ್ಕೋರ್ಸ್ ಅಲ್ಲಿ 3 ಅವಧಿಗೆ TMCಯಲ್ಲಿ ಬಂದಿದ್ದರಿಂದ ಸತತವಾಗಿ ಅಲ್ಲೊಂದು ಆಡಳಿತ ವಿರೋಧಿ ಅಲೆ ಇತ್ತು. ಜೊತೆಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇರಲಿಲ್ಲ. ಮತದಾರರನ್ನು ಸೆಳೆಯೋಕ್ಕೋಸ್ಕರ ಆಶ್ವಾಸನೆಗಳನ್ನು ಮಾಡಿದರೆ ಸಾಲದು, ಅದನ್ನು ಅಚ್ಚುಕಟ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ಕ್ರೆಡಿಟ್ ಮೋದಿಯವರಿಗೆ ಹೋಗುತ್ತೋ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ತಡೆ ಹಿಡಿದಿದ್ರು. ಇದರಿಂದಾಗಿ ಜನ ಬೇಸತ್ತಿದ್ರು ಅನ್ನುವಂತಹ ಒಂದು ಅಂಶವನ್ನು ಕೂಡ ಅಲ್ಲಿ ಕ್ಷೇತ್ರ ಕಾರ್ಯ ಮಾಡಿದಂತಹ ಅನೇಕ ಸುದ್ದಿಗಾರರು ಅದನ್ನು ತಮ್ಮ ವರದಿಗಳಲ್ಲಿ ಹೈಲೈಟ್ ಮಾಡಿದ್ದನ್ನು ನಾವು ನೋಡ್ತೀವಿ. ಸೊ ಇದೆಲ್ಲ ಕಾರಣಗಳಿಗೋಸ್ಕರ ವೆಸ್ಟ್ ಬೆಂಗಾಲ್ನಲ್ಲಿ ಹೊಸ ಒಂದು ರಾಜಕೀಯದ ಅಲೆ, ಮುಖ್ಯವಾಗಿ BJPಯ ದೊಡ್ಡ ಸುನಾಮಿ ಬರಲಿದೆ. ಬದಲಾವಣೆಯನ್ನು ಇದು ತರಲಿದೆ. ಅಭಿವೃದ್ಧಿ ಕಾರ್ಯಗಳಿಗೆ BJP ತನ್ನ ಒತ್ತನ್ನು ನೀಡುವಂತಹ ನಿರೀಕ್ಷೆ ಇದೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಇನ್ನೇನು ಮತದಾರರು ಕಾಯ್ತಾ ಇದ್ದಾರೆ. ಇಡೀ ದೇಶ ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ಇದೀಗ ಎದುರು ನೋಡ್ತಾ ಇದೆ. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಗ್ಲೋಬಲ್ ವಾಣಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.